ಮಂತ್ರಿಯನ್ನ ಹನಿ ಟ್ರ್ಯಾಪ್ ಮಾಡಲು ಹೋಗಿದ್ದವರ ಕತೆ ನೋಡಿ. ಪ್ರಭಾವಿ ಮಂತ್ರಿಯನ್ನ ಹನಿ ಟ್ರ್ಯಾಪ್ ಮಾಡಲು ಸಂಚು. ಹನಿ ತಂಡದ ಕರಾಳ ಕಹಾನಿ ಮಾತ್ರ ಶಾಕಿಂಗ್. ಮಂತ್ರಿಯನ್ನ ಉಳಿಸಲು ಹನಿ ತಂಡ ಖತರ್ನಾಕ್ ಪ್ಲಾನ್ ಅನ್ನ ಮಾಡಿದ್ರು. ಮಂತ್ರಿಯನ್ನ ಉಳಿಸಲೇಬೇಕು ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ರು. ಟ್ರ್ಯಾಪ್ ಟೀಮ್ ಟಾರ್ಗೆಟ್ ಮಾಡಿದ್ದ ಪ್ರಭಾವಿ ಮಂತ್ರಿಯನ್ನ ಆ ಮಂತ್ರಿಗೆ ಹನಿ ಟ್ರ್ಯಾಪ್ ಅಸ್ತ್ರ ಹೂಡಲು ಹನಿ ಟೀಮಿಗೆ ಸುಪಾರಿ ಕೂಡ ಕೊಡಲಾಗಿತ್ತು. ಟ್ರ್ಯಾಪ್ ತಂಡ ಮಂತ್ರಿಯ ಬಳಿ ತಲುಪುತ್ತಿದ್ದಂತೆ ಮಂತ್ರಿ ಫುಲ್ ಅಲರ್ಟ್ ಆಗಿದ್ದಾರೆ. ನೇರವಾಗಿ ಮಾತನಾಡಿ ಟ್ರ್ಯಾಪ್ ತಂಡದ ಗುಟ್ಟನ್ನ ಕಂಡುಹಿಡಿದಿದ್ದಾರೆ ಮಂತ್ರಿ. ಹನಿ ಟೀಮಿನ ಒಳಸಂಚನ್ನ ಬುದ್ಧಿವಂತಿಕೆಯಿಂದ ಬಾಯಿ ಬಿಡಿಸಿದಂತಹ ಮಂತ್ರಿ ಹನಿ ಟೀಮಿನ ಸೀಕ್ರೆಟ್ ಗೊತ್ತಾಗ್ತಾ ಇದ್ದಂತೆ ರಪ್ಪನೆ ಎದ್ದು ಹೋಗಿದ್ದಾರೆ. ಅವರನ್ನ ಬೇರೆ ಕಡೆಗೆ ಕರೆದುಕೊಂಡು ಹೋಗಿ ವಿಚಾರಿಸಿದಂತಹ ಮಂತ್ರಿ ಟ್ರ್ಯಾಪ್ ಮಾಡಲು ಬಂದವರೇ ಸ್ವತಃ ಟ್ರ್ಯಾಪ್ ಆಗಿದ್ದಾರೆ. ಎಸ್, ಮಂತ್ರಿಗಳು, ಶಾಸಕರು, ಸಂಸದರು ಎಲ್ಲರೂ ಕೂಡ ಈ ಒಂದು ಸ್ಟೋರಿಯನ್ನ ನೋಡ್ಲೇಬೇಕು. ಈ ಒಂದು ಕರ್ನಾಟಕದಲ್ಲಿ ಅಂತ ಹೇಳೋಕೆ ನಾನು ಹೋಗೋದಿಲ್ಲ. ಭಾರತದಲ್ಲಿ ಎಲ್ಲಾ ರಾಜಕೀಯದಲ್ಲೂ ಕೂಡ ಇದ್ದಿದ್ದೇ ಇರುತ್ತೆ. ಯಾರೋ ಬೇಡದೆ ಹೋದವರು ಅಥವಾ ಅವರ ಶತ್ರುಗಳು ಯಾವುದೋ ಒಬ್ಬ ಮಂತ್ರಿಗೆ ಹೇಳ್ತಾರೆ. ಏನಂತ ಹೇಳ್ತಾರೆ? ಒಂದು ಟೀಮ್ ಅನ್ನ ರೆಡಿ ಮಾಡ್ಕೊಳ್ತಾರೆ. ಹನಿ ಟ್ರ್ಯಾಪ್ ಮಾಡೋಕೆ ಒಂದು ಸುರಸುಂದರಿಯ ಅವರನ್ನ ಕಳಿಸ್ತಾರೆ. ಮಂತ್ರಿ ಬಳಿ ಹೋಗು, ವಿಡಿಯೋ ಮಾಡ್ಕೋ, ಹೆದರ್ಸು, ಮಂತ್ರಿ ಕೆಳಗಿಳಿಯುವಂತೆ, ಅವನ ಸ್ಥಾನದಿಂದ ಕೆಳಗಿಳಿಯುವಂತೆ ಮಾಡು ಎನ್ನುವಂತಹ ಪ್ಲಾನ್ ಅನ್ನ ಹಾಕಿ ಕಳಿಸ್ತಾರೆ. ಆ ವಿಚಾರವಾಗಿ ಈ ಒಂದು ಕೇಸ್ನಲ್ಲೂ ಕೂಡ ಹಾಗೆ ಆಗಿತ್ತು. ಹೋಗು ಅಂತ ಕಳಿಸಿದ್ದಾರೆ ಹನಿ ಟ್ರ್ಯಾಪ್ ಮಾಡೋಕೆ. ಆದ್ರೆ ಮಂತ್ರಿ ಗೊತ್ತಾಗ್ಬಿಟ್ಟಿದೆ ಮಂತ್ರಿಗೆ, ಇವರೇನೋ ಮಾಡ್ತಾ ಇದ್ದಾರಲ್ಲ, ನನ್ನನ್ನ ಸಿಕ್ಕಾಕ್ಸೋಕೆ ಪ್ಲಾನ್ ಮಾಡ್ತಾ ಇದ್ದಾರಲ್ಲ ಅಂತ ಅನ್ಕೊಂಡು ಫುಲ್ ಅಲರ್ಟ್ ಆಗಿರುವಂತಹ ಮಂತ್ರಿ ಏನ್ ಮಾಡ್ತಾರೆ ಅಂತಂದ್ರೆ ಆಕೆಯನ್ನೇ ಹನಿ ಟ್ರ್ಯಾಪ್ ಮಾಡ್ತಾರೆ. ಆಕೆ ಹತ್ರ ಕೇಳ್ತಾರೆ, ಹೇಳು ಪರವಾಗಿಲ್ಲ, ಯಾರು ಕಳ್ಸಿದ್ರು, ನಾನಂದ್ರೆ ಅಷ್ಟಿಷ್ಟನಾ ಅಂತ ಕೇಳಿ ಬಾಯಿ ಬಿಡಿಸೋಗ್ತಾರೆ. ಆ ಬಾಯಿ ಬಿಟ್ಟಿರುವಂತಹ ಯುವತಿ ಎಲ್ಲಾ ಸೀಕ್ರೆಟ್ ಅನ್ನ ಹೇಳ್ಬಿಟ್ಟಿದ್ದಾಳೆ. ಈಗ ಹನಿ ಟ್ರ್ಯಾಪ್ ಮಾಡಬೇಕು ಅಂತ ಬಂದವರು ಟ್ರ್ಯಾಪ್ ಹಾಕೊಂಡು ಸುಮ್ಮನೆ ಕೂತಿದ್ದಾರೆ.